ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ಬೆಳ್ಳಂಬೆಳಿಗ್ಗೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸೋದ್ರ ಮೂಲಕ ಶಾಕ್ ಕೊಟ್ಟಿದ್ರು. ಮತ್ತೊಂದು ಕಡೆ 16 ಗಂಟೆಯಿಂದಲೂ ಕೂಡ ಈ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇನ್ನ ಎಷ್ಟು ಗಂಟೆಗಳವರೆಗೂ ನಡೀಬಹುದು? ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಗಿರೀಶ್? ಪ್ರಭು, ಖಂಡಿತವಾಗಿಯೂ ಇದು ಕರ್ನಾಟಕದಲ್ಲಿ ಇಡಿ ಅಧಿಕಾರಿಗಳಿಂದ ಹೆಚ್ಚಿನ ಮಟ್ಟದ, ಅದರಲ್ಲೂ ಕೂಡ 14 ಅಧಿಕಾರಿಗಳು ದಾಳಿ ಮಾಡಿರೋದು ಇದೇ ಮೊದಲು ಅಂತಾನೆ ಹೇಳಬೇಕು. ಅಷ್ಟಕ್ಕೂ ಈ ಒಂದು ದಾಳಿ ಆಗ್ತಿರುವ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಆದರೆ ಏನು ಶಾಂತಿನಗರ ಶಾಸಕರಾದ, ಅದೇ ರೀತಿ ಬಿಡಿ ಅಧ್ಯಕ್ಷರಾದಂತಹ ಹ್ಯಾರಿಸ್ ಏನಿದ್ದಾರೆ, ಇವರು ಸೇರಿದಂತೆ ಇವರ ಮಕ್ಕಳಾದಂತಹ ಒಮರ್ ಹ್ಯಾರಿಸ್ ಆಗಿರ್ಬೋದು, ಅದೇ ರೀತಿ ಮೊಹಮ್ಮದ್ ಹ್ಯಾರಿಸ್, ಇವರಿಬ್ಬರ ಕಚೇರಿ ಅದೇ ರೀತಿ ಮನೆಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಈ ಒಂದು ದಾಳಿಗೆ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದರೆ ಖಂಡಿತವಾಗಿಯೂ 2 ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಅದರಲ್ಲಿ ಅತಿ ಪ್ರಮುಖ ಮೊದಲನೇದಾಗಿ ಫೇಮಾ ಆಕ್ಟ್ ಅಂತ ಹೇಳ್ಬೋದು. ಇದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ನಾವೇನು ಕರಿತೀವಿ. ಈ ಒಂದು ಆಕ್ಟ್ ನಲ್ಲಿ ಇವರು ಭಾರತವನ್ನ ಬಿಟ್ಟು ಬೇರೆ ಬೇರೆ ದೇಶ ಅಥವಾ ಹೊರ ದೇಶದಲ್ಲಿ ಎಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಏನು ಅಕ್ರಮವಾಗಿ ಕೆಲವೊಂದು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ, ಅದೇ ರೀತಿ ಅಕ್ರಮವಾಗಿ ಅಲ್ಲಿ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾರೆ ಎನ್ನುವ ಒಂದು ಆರೋಪ. ಆದ್ರೆ ಮತ್ತೊಂದು ಆರೋಪ ಏನು, ಈ ಹಿಂದೆ ಖ್ಯಾತ ಕಿಂಗ್ ಪಿನ್ ಅಂತಾನೆ ಹೇಳ್ತಕ್ಕಂತಹ ಶ್ರೀಕಿ ಅಥವಾ ಅಲಿಯಾಸ್ ಶ್ರೀಕೃಷ್ಣ ಎನ್ನುವ ವ್ಯಕ್ತಿ ಏನಿದ್ದಾನೆ, ಈ ಒಂದು ಬಿಟ್ಕಾಯಿನ್ ಹಗರಣದ ಮೈನ್ ಕಿಂಗ್ ಪಿನ್, ಈತನಿಗೂ ಏನು ಈ ಹ್ಯಾರಿಸ್ ಕುಟುಂಬಕ್ಕೂ ಸಾಕಷ್ಟು ನಂಟು ಇದೆ ಎನ್ನುವ ಮತ್ತೊಂದು ಆರೋಪ. ಅಷ್ಟಕ್ಕೂ ಇವರಿಬ್ಬರಿಗೂ ಕೂಡ ಹೇಗೆ ನಂಟು ಆಯಿತು ಅಂತ ನೋಡ್ತಾ ಹೋದ್ರೆ, ಏನು ಶಾಸಕ ಹ್ಯಾರಿಸ್ ಅವರ 2ನೇ ಮಗ ಇದ್ದಾನೆ, ಆತನ ಸ್ನೇಹಿತನೇ ಈತ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅಂತಾನೆ ಹೇಳ್ಬೋದು. ಈತನಿಂದ ಏನು ಮೊಹಮ್ಮದ್ ಹ್ಯಾರಿಸ್ ಏನಿದ್ದಾರೆ, ಇವರಿಗೆ ಈತ ಪರಿಚಯ ಆಗ್ತಾನೆ. ನಂತರದಲ್ಲಿ ಸಾಧಾರಣವಾಗಿ ಈ ಶ್ರೀಕಿಯ ಬಳಿ ಯಾವುದೇ ರೀತಿಯ ಹಣ ಇರೋದಿಲ್ವಂತೆ. ಯಾಕಂದ್ರೆ ಈತ ಏನು ಡಿಜಿಟಲ್ ಕರೆನ್ಸಿ ಅಥವಾ ಈ ಕ್ರಿಪ್ಟೋ ಕರೆನ್ಸಿ ಅಂತ ನಾವೇನು ಹೇಳ್ತೀವಿ, ಇದನ್ನ ಹ್ಯಾಕಿಂಗ್ ಮಾಡಿಕೊಂಡು ಈತ ಸಾಕಷ್ಟು ಕೋಟಿ ರೂಪಾಯಿ ಮೌಲ್ಯದಲ್ಲಿ ಈತ ಹಣವನ್ನ ತನ್ನ ಅಕೌಂಟ್ ನಲ್ಲಿ ಇಟ್ಕೊಂಡಿದ್ದ. ಆದ್ರೆ ಈತ ಭಾರತದಲ್ಲಿ ಯಾವ ರೀತಿ ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ ಅಂತ ನಾವು ನೋಡ್ತಾ ಹೋದ್ರೆ ಯಾವುದೇ ರೀತಿಯ ಹಾರ್ಡ್ ಕ್ಯಾಶ್ ಈತನ ಬಳಿ ಇರಲಿಲ್ಲ. ಯಾಕಂದ್ರೆ ಈತ ಯಾವಾಗಲೂ ಕೂಡ ಡಿಜಿಟಲ್ ಕರೆನ್ಸಿ ರೂಪದಲ್ಲಿ ಹಣವನ್ನು ಇಟ್ಕೊಂಡಿದ್ದ, ಅದು ಕೂಡ ಅಕ್ರಮವಾಗಿ ಕ್ರಿಪ್ಟೋ ಕರೆನ್ಸಿಗಳನ್ನ ಈತ ಚಲಾವಣೆ ಮಾಡ್ತಾ ಇದ್ದ. ನಂತರದಲ್ಲಿ ಏನು ಹ್ಯಾರಿಸ್ ಅವರ ಮಕ್ಕಳಾದಂತಹ ಇಬ್ಬರೇನಿದ್ದಾರೆ, ಇವರಿಬ್ಬರು ಕೂಡ ಈತನ ಬಳಿಯಿಂದ ಅಕ್ರಮವಾಗಿ ಕೆಲವೊಂದು ವೆಬ್ಸೈಟ್ಗಳನ್ನಾಗಿರ್ಬೋದು, ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಗಳ ವಹಿವಾಟನ್ನು ಮಾಡಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕೂಡ SIT ಮುಖಾಂತರ ತನಿಖೆಯನ್ನು ಮಾಡಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ದುರ್ದೈವ ಅಂತ ಹೇಳಬೇಕು, SIT ಇಂದ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಇವೆಲ್ಲ ಆರೋಪಗಳಿಂದ ಏನು ಇಂದು ಇಡಿ ತಾನು ಖುದ್ದಾಗಿ ಫೀಲ್ಡ್ಗೆ ಹಿಡಿದು ಈ ಒಂದು ಪರಿಶೀಲನೆ ಮಾಡ್ತಾ ಇದೆ. ಮುಂಜಾನೆ 5 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಸತತವಾಗಿ ಸುಮಾರು 18 ಗಂಟೆಗಳು ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸಾಕಷ್ಟು ರೀತಿಯ ವಹಿವಾಟು ನಡೆದಿರೋದು ಮೇಲ್ನೋಟಕ್ಕೆ ಪತ್ತೆ ಆಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಏನು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ ಅಂತಾನೆ ಹೇಳಬೇಕು. ಈಗಲೂ ಕೂಡ ಊಟವನ್ನು ತರಿಸಿಕೊಂಡು ಅಧಿಕಾರಿಗಳು ಊಟವನ್ನು ಮಾಡಿ ನಂತರದಲ್ಲಿ ತಮ್ಮ ತನಿಖೆಯನ್ನು ಅಥವಾ ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದು ಮುಂದುವರೆದು ಇವತ್ತು ಅಥವಾ ನಾಳೆ ಮುಂಜಾನೆ 5 ಗಂಟೆವರೆಗೂ ಕೂಡ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಪ್ರಭು, ಖಂಡಿತವಾಗಿಯೂ ಇಷ್ಟು ದೊಡ್ಡ ಮಟ್ಟದ ಇಡಿ ಅಧಿಕಾರಿಗಳ ತಂಡ ಭೇಟಿ ನೀಡಿರುವುದು ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಇದೇ ಮೊದಲು ಅಂತಾನೆ ಹೇಳಬೇಕು. ಇದನ್ನ ಬಿಟ್ಟರೆ ಈ ಹಿಂದೆ ಏನು DCM ಆಗಿರುವ ಶಿವಕುಮಾರ್ ಅವರ ಮನೆಯ ಮೇಲೆ ನಡೆದ ದಾಳಿ 2 ದಿವಸ ಅಥವಾ 3 ದಿವಸ ಆಗಿತ್ತು. ಅದನ್ನು ಬಿಟ್ಟರೆ ನಮ್ಮ ಪ್ರಕಾರ ಅಂದ್ರೆ ಇಲ್ಲಿಯವರೆಗೂ ಕೂಡ ನೀವು ಬೇರೆ ಕಡೆ ದಾಳಿಗಳನ್ನು ನೋಡಿದ್ದಾರೆ, ಇದು ಅತ್ಯಂತ ದೊಡ್ಡ ಮಟ್ಟದ ದಾಳಿ. ಅದೇ ರೀತಿ ನಾಳೆ ಯಾವ್ಯಾವ ವಹಿವಾಟುಗಳು ಅಥವಾ ಅಕ್ರಮ ಆಸ್ತಿ ಪತ್ರಗಳು ಪತ್ತೆಯಾಗಿದೆ ಅನ್ನೋದನ್ನ ಅವರು ಏನು ತನಿಖೆ ನಂತರವಷ್ಟೇ ಬಹಿರಂಗಪಡಿಸ್ತಾರೆ. ಅಲ್ಲಿಯವರೆಗೂ ಕೂಡ ಕಾಯಲೇಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.